ಹಸಿರು ಕಡ್ಡಿಯ ಸಂಸಾರಿಕರು ಏನಾದ್ರು ಅಗೋರಿಗಳಾಗಬಾರ್ದ? ಅಗೋರಿಗಳು ಮಹಾಯಜ್ಞ ಮಾಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಮಾಡಕತ್ತಿ ಸೀರಿಯಸ್ಲಿ? ನಾನ್ ಮಾಡಿರೋ ರೊಟ್ಟಿ ನೋಡಿ ಹೌದಾ? ಎಲ್ಲ ರೆಡಿ ಮಾಡ್ಕೊಂಡು ಮಂಗಳವಾರ ದಿನ ಹೋಗ್ತೀವಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ನಾನು ಇವತ್ತು ಊರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದಲೇ ಆಲ್ರೆಡಿ ನಮ್ಮ ಈವೆಂಟಿಗೆ ಮನೇಲಿ ಅಡುಗೆ ಮಾಡೋದು ಅದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಶಾಪಿಂಗ್ ನಡೆಸಿರಿ? ಕೊಡಿರಿ ಸರ, ಕೊಡಿರಿ. ಇಲ್ಲ ನೋಡಲ್ಲ ಈಗ ಮ್ಯಾಕಾಗಿಲ್ಲ. ಇಲ್ಲ ಕರೆಕ್ಟಾಗಿ ಅಲ್ಲ ಮಮ್ಮಿ, ಇವು ಬೆಳ್ಳಿವಲ್ಲ ಮಮ್ಮಿ, ಸವ್ಯಾಕ ಜರುಗ್ತಾವ. ಸ್ವಲ್ಪ ಕಾಣ್ತಲ್ಲ ನನಗೆ ಚಂದ ಕಾಣಲ್ಲ. ಬೆಂಗಳೂರಿಂದ ಬಂದಾಳೆ ಆಕಿಗೆ ಬೇಡ. ಮಾಲ್ಗೆ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ಈ ಥರ ಪುಟ್ಟಿ ಹೊತ್ಕೊಂಡು ಊರಲ್ಲೆಲ್ಲ ಬರ್ತಾರಲ್ವ, ಅವ್ರ ಹತ್ರ ಶಾಪಿಂಗ್ ಮಾಡೋದೇ ಮಜವಾಗಿರುತ್ತೆ. ಆ್ಯಕ್ಚುಲಿ ತುಂಬ ಕಡಿಮೆ ರೇಟ್ಗೆ ಸಖತ್ತಾಗಿರೋ ಪ್ರಾಡಕ್ಟ್ಸ್ ಸಿಗುತ್ತೆ. ರೊಟ್ಟಿ ಮಾಡ್ತಾ ನಮ್ಮ ಅಜ್ಜಿ ಕನ್ವರ್ಸೇಷನ್ ಕೇಳೋದೇ ಚಂದ. ಅವರು ಏನೇನು ಮಾಡ್ತಾ ಇದ್ದಾರೆ ಏನು ಅಂತ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಕೇಳಿ ನೀವು. ಬುತ್ತಿ ಮಾಡಕ್ ಹೋಗ್ತೀವಿ. ಒಂದು 100 ರೊಟ್ಟಿ ಮಾಡಬೇಕು. ನಿನ್ನೆ ಕಜ್ಜಿಕಾಯಿ ಮಾಡಿವಿ, ಗಾಳಿ ಮಾಡಿ ಶಂಕರಪಾಳಿ ಮಾಡಿವಿ. ಆಮೇಲೆ ನಿಪ್ಪಟ್ಟು ಮಾಡಬೇಕು, ಪುಂಡಿ ಪಲ್ಯ ಮಾಡಬೇಕು, ಬದನೆಕಾಯಿ ಮಾಡಬೇಕು, ಚಟ್ನಿ ಅರಿಬೇಕು. ಎಲ್ಲ ರೆಡಿ ಮಾಡ್ಕೊಂಡು ಮಂಗಳವಾರ ದಿನ ಹೋಗ್ತೀವಿ. ಬಾರೋ ಮಮ್ಮಿ. ಒಂದು ಕಾರ್ ಮಾಡಿವಿ, ಮಾಡಿವಿ. ಕಾರು ಕ್ರಷರಾ? ಆಮೇಲೆ ನಮ್ಮ ಬಂಧುಗಳೆಲ್ಲ ಬರ್ತಾರೆ, ಅವರೆಲ್ಲರೂ ಹೋಗ್ತೀವಿ. ಮಂಗಳವಾರ ಅರ್ಧ ಮಂದಿ ಹೋಗ್ತೀವಿ, ಬುಧವಾರ ಅರ್ಧ ಮಂದಿ ಹೋಗ್ತೀವಿ. ಯಾರು ಹೊಂಟ್ರಿ ಮಂಗಳವಾರ? ಅಲ್ಲ ನೀವು ನೀನು ಓದ್ತಿದ್, ನೀನಂತರೂ ಮುಂದ ನೀನು ಕಷ್ಟ ಮಾಡಿಸ್ಕೊಂಡು ಬಂದು ಮೈ ತಕ್ಕೊಳ್ಳಾರ್ದ ಭಾರಿ ಕಾಣಕತ್ತಿಲ್ಲ ಸಂಜು. ನಾನವನಲ್ಲ ನಾನವನಲ್ಲ ನಾನವನಲ್ಲ. ಮಸ್ತ್ ಸ್ಯಾಮ್ಸಂಗ್ ಕಾಣಕತ್ತಿ ಸೀರಿಯಸ್ಲಿ? ಹೂವಿನ ದಂಡಿ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ಬಾಲ್ಯಾನ ಬಾಬಾಗೈತ್ರಿ. ಮಸರಾಬಾನದ ಬುತ್ತಿ ಹಸರ ನಿಂಬಿಕಾಯಿ ಒಳ, ಮಸರಾಬಾನದ ಬುತ್ತಿ ಹಸರ ನಿಂಬಿಯ ಒಳ. ನಾನ್ ಮಾಡಿರೋ ರೊಟ್ಟಿ ನೋಡಿ. ಬರೀ ಆಚೆ ತಿನ್ಕಂತ ಇರು. ಏನಂದೆ? ಇನ್ನೊಂದ್ಸಲ ಹೇಳು. ಬರೀ ಆಚೆ ತಿನ್ಕಂತ ಇರು. रुको जरा सबर करो. ಒಂದೆರಡು ಇಟ್ಟಿನಕಾಯಿ ತಾಂಬ ಸಂಜು. ಇಟ್ಟಿನಗಳಿಗೆ I don't understand. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಟ್ಟಿಂಗೆಳ್ಳಿ ಇಟ್ಟಿಂಗೆಳ್ಳಿ ತಾಂಬ. ನಾನು ಮಾಡಕತ್ತೀನಿ ರೊಟ್ಟಿ. ಗೊತ್ತಿಲ್ಲ ಇನ್ನು ಮುಂದೆ ನಿನಗೆ ಬೆಂಗಳೂರು ರೊಟ್ಟಿ ಮಾಡ್ಕೊಡ್ತೀನಿ. ನಾಕಿ ಆಫರ್ಸ್ ಕಡೆ ಮಮ್ಮಿ ಒಂದ್ ನುಡಿನ ಮರ್ತೀವಿ ನಾವು. ಹಸಿರು ಕಡ್ಡಿಯ ಸೀರಿಟೋ ಪಸರಗ ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರಿಟೋ ಪಸರಗ ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತ್ರಿ, ಬಾಲ್ಯಾನ ಬಾಬಕಾಗಿ ಬಯಸಂಗಾಗೈತ್ರಿ. ಶಿವಮನಿ ಏನಾರನ ಸಣ್ಣದೊಂದು ಮೈಕಿಂಗ್ ಹಿಡ್ಕೊಂಡ್ ಬರ್ತಾವ್ರಿ, ಅಲ್ಲಿ ಯಾವರ ಪದ ಆಡಬಹುದು. ಹೇಳ್ಬೇಕಿಲ್ಲ ಇಷ್ಟೊತ್ತಿ ಬಂದಿರ್ತೀವಿ. ಏನು ಹಚ್ಬೇಕು? ಸಿನಿಮಾ ನೋಡಿ ಅವರು ಜಿ ಕನ್ನಡದಾಗ ಏನು ಇರಲ್ಲ.
ಚಟ್ನಿ ಹಚ್ಚಲ್ಲಿ ಬಾಯಾಗ ಕೊಡಕತ್ತೀನಿ ಬಿಸಿ ಅನ್ನಲ್ಲ ಬಿಸಿ ಅನ್ನ ಅಂದ್ರೆ ಅದು ಬಾಯಿ ಫೈನಲಿ ನಾನು ಮತ್ತು ನಮ್ಮ ಅಜ್ಜಿ ಸೇರಿಕೊಂಡು 100 ರೊಟ್ಟಿನ ಮಾಡಿದ್ವಿ. ತುಂಬ ಸುಸ್ತಾಗ್ಬಿಟ್ಟಿತ್ತು. ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನಮ್ಮ ಮಮ್ಮಿ ಎಲ್ಲೋ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ, ರೆಡಿ ಆಗೋಣ ಅಂತ ಹೇಳಿದ್ರು. ಸೊ ಇವಾಗ ರೆಡಿಯಾಗಿ ಇನ್ನು ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಅಲ್ಲಿ ಏನೇನು ಇರುತ್ತಾ? ಗೋರಿಗಳು ಬಂದಿದ್ದಾರೆ ಗೋರಿಗಳು ನಾನು ನೋಡಿದ್ರೆ ಅಗೋಡ ನಾನು ಆಗತ್ತೀನಿ. ಗೋರಿಗಳು ಅಂದ್ರೆ ಸಾಧುಗಳು ಆ ಕಡೆ ಎಲ್ಲ ಇದು ಎಲ್ಲಿರ್ತಾರಲ್ಲ ಅವರು ಇನ್ನು ಅದೆಲ್ಲ ಕಾಶಿಯಲ್ಲಿ ಇರ್ತಾರಲ್ಲ ಹಿಮಾಲಯ ಪರ್ವತದಲ್ಲಿ ಬೂದಿ ಎಲ್ಲ ಮೈಗೆಲ್ಲ ಹಚ್ಕೊಂಡಿರ್ತಾರಲ್ಲ ಆ ಘೋರಿಗಳು ಮಹಾಯಜ್ಞ ಮಾಡ್ತಾ ಇದ್ದಾರೆ ಕಾರ್ತಿಕ ಮಾಸದಲ್ಲಿ. ಜಗತ್ತಿನಲ್ಲಿ ಎಲ್ಲರಿಗೂ ಸುಖ ಆಗ್ಲಿ ಸಂತೋಷ ಆಗ್ಲಿ ಅಂತ ಒಬ್ರು ಅಮ್ಮ ಬಂದಿದ್ದಾರೆ. ಅವರು ಪ್ರವಚನ ಚೆನ್ನಾಗಿ ಮಾಡ್ತಾರೆ. ಇನ್ನು ಚಿಕ್ಕ ವಯಸ್ಸು. ಬಟ್ ಅಲ್ಲಿ ಇವಾಗ ನಾವು ಪ್ರವಚನ ಕೇಳ್ಕೊಂಡು ಕುತ್ಕೊಳ್ಳೋದಿಲ್ಲ, ಜಸ್ಟ್ ಹೋಗಿ ನಮಸ್ಕಾರ ಮಾಡಿ ರುದ್ರಾಕ್ಷಿ ಕೊಡ್ತಾರೆ ಅವರು. 1,25,000 ರುದ್ರಾಕ್ಷಿಗಳು ವಿತರಣೆ ಆಗ್ಬೇಕಂತೆ ಅವ್ರದ್ದು. ಅದು ಅದಕ್ಕೆ ಅವ್ರು ಕೊಡ್ತಾರೆ, ಇಸ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ಬನ್ನಿ. ಓಕೆ, ನಾನು ಹೇಳ್ದಂಗೆ ತಲೆ ಬಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಬರ್ದಿದ್ರು ಬರ್ರಿ, ದರ್ಶನ ಮಾಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ಬನ್ನಿ ಅಷ್ಟೇ. ನಮ್ಮ ರುದ್ರಮ್ ದೇವಿ ಉಮಾದೇವಿ ನೋಡಿ, ರುದ್ರಮ್ಮ ದೇವಿ ಹಣೆಗೆ ವಿಭೂತಿ ಇಲ್ಲ, ನಮ್ಮ ಉಮಾದೇವಿ ಅನ್ಕೊಂಡಿದ್ದೆ. ಆದ್ರೂ ಕರ್ಕೊಂಡು ಹೊಂಟಾರ. ಆದ್ರೂ ಫ್ಯಾನ್ ಹಾಕೊಂಡು ಟಿವಿ ನೋಡ್ಕೊಂಡು ಕೂಡ್ಬೇಕಂತ ಅನ್ಕೊಂಡಿದ್ಲು. ಬಟ್ ನಾವು ಸ್ವಲ್ಪ ಹೊರಗಡೆ ಪ್ರಪಂಚ ನೋಡೋದು ಕರ್ಕೊಂಡ್ ಬಂದಿವಿ. ಇವ್ರು ಫುಲ್ ಐಸಲ್ಲಿ ಹುಟ್ಟಿರೋದು. ಐಸಲ್ಲೇ ಹುಟ್ಟಿ ಹಿಮಾಲಯ ಪರ್ವತಕ್ಕೆ ಅಗೋರ್ ಜೊತೆ ತಣ್ಣಗಿರ್ತೈತೆ ಯಾವಾಗಲೂ. ಕಳಿಸ್ಬಿಡ್ರಿ. ಉಮಾದೇವಿ ಯಾಕೆ ಮಾತಾಡ್ತಾ ಇಲ್ಲ? ಸ್ವಲ್ಪ ಮುಸಿರಿ ತೊಳೆದಾಗ ಸೈಲೆಂಟ್ ಅಷ್ಟು ಮುಸ್ರಿ ಅವ್ರಿಗೆ ಹಾಕ್ಬಿಟ್ರಿ. ಮತ್ತೆ ನಾವು ತೊಳೆ ಅಂತ ಹೇಳಿದ್ವೇನು? ನಾವು ಕಸ ಬೆಳೆದ ನಾವೇನ್ ಹೇಳಿಲ್ಲ, ಆಕಿನೇ ತೊಳ್ಕೊಂಡಳ. ಮುಂಜಾನೆ ಹೇಳಿದಲ್ಲ, ಹಂಗಾಯ್ತು 10 ನಿಮಿಷದಾಗ ಏನ್ ಮಾಡ್ಲಿ ಅಂದಂಗ ಇಬ್ಬರ ಒಂದ್ 15 ನಿಮಿಷದಾಗ ಏನ್ ಮಾಡ್ಲಿ ಅಂತ. ಸೊ ಇವಾಗ ನಾವು ಅಮ್ಮ ಹೇಳ್ದಂಗೆ ಅಗೋರಿಗಳ ಜಾತ್ರೆ ಹೋಗ್ತಾ ಇದೀವಿ. ಅಗೋರಿಗಳು, ಇಲ್ಲೊಂದು ಅಗೋರಿ ಇದೆ. ಈಗಲೇ ಅಗೋರಿ ಆಗಲ್ಲ. ಸಂಸಾರಿಕರು ಏನಾದ್ರು ಅಗೋರಿಗಳು ಆಗ್ಬಾರ್ದ? ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಮುಂದೆ ಟೈಮ್ ಐತಿ. ಅಗೋರಿಗಳು ಹೆಂಗಾಗ್ತಾರ? ಜೀವನ ಸಾಕಾಗ್ಬಿಟ್ಟು ಜೀವನ ಮುಂದರ್ಸ್ ಹೊಂಟ್ರಿ ಪ್ರಮೋಷನ್ ತಗೊಂಡ್ರೆ ಪ್ರಮೋಷನ್ ತಗೊಂಡು ಹೋಗ್ತಿದ್ವಿ ಹಿಮಾಲಯ ಪರ್ವತಕ್ಕೆ. ತೋರಿಸ್ತೀನಿ. ಅಲ್ಲಿ ಈಗ ತೋರ್ಸಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ವಿಡಿಯೋ ಮಾಡ್ಬೋದಾ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅವ್ರು ಇಲ್ಲಿ ರೆಡಿ ಮಾಡ್ರ ಅಲ್ಲಿ ಬಹಳ. ಆದ್ರೆ ಅಲ್ಲಿ ಹಿಂಗಿರುತ್ತೆ ಅನ್ನೋದನ್ನ ತೋರ್ಸಕ್ಕೆ ಪ್ರಯತ್ನ ಪಡುವೆ. ತಂದೂರಿ ಮಾಡ್ತಾವಂದ್ರೆ ಇಲ್ಲಿ ಮಾಡಕತ್ತೀರಿ. ಜಾಗ ಕಾಕ ಒಟ್ಟ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಏನಂತೀರಾ? ಕ್ರೌಡ್ ಇತ್ತು, ಬಟ್ ಸ್ಟಿಲ್ ಹೇಗೋ ಒಂದು ಸ್ವಲ್ಪ ದರ್ಶನ ತಗೊಂಡು ಬಂದ್ವಿ. ಸೊ ಪ್ರಸಾದ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವಾಗ. ಏನು ಹೋಗಿಲ್ಲ ನಿಮ್ಮಮ್ಮ. ಹೌದಾ? ಹಂಗೆ ಅದ ಸುಸ್ತಾಗಿನಿ. ಯಾಕ ಮತ್ತೆ ಮನೆ ಕಟ್ಟಿ ಮದುವೆ ಮಾಡಿ ಫೈನಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ತುಂಬ ಕಣ್ಣು ಉರಿತಾ ಇದೆ ಅಂತ ಹೇಳಿಬಿಟ್ಟು ಐ ಡ್ರಾಪ್ ಹಾಕೋಣ ಅಂತ ನೋಡಿದೆ. ನಮ್ಮ ಅಜ್ಜಿ ನಾನು ಹಾಕ್ತೀನಿ ಅಂತ ಹೇಳಿದರು. ಹಳೆ ಕಾಲದವ್ರದ್ದು ಕಣ್ಣಾಗಿರ್ಬೋದು ಅಥವಾ ಆರೋಗ್ಯ ಆಗಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಬಿಕಾಸ್ ಅಷ್ಟೇ ಪೌಷ್ಟಿಕ ಆಹಾರನೂ ಅವ್ರು ತೊಗೊಳ್ತಾ ಇರ್ತಾರೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಹ್ಯಾವ್ ಅ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ ಯು ಸೋ ಮಚ್.